ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಪ್ಲೇ ಲೀಸ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದಂತ ನಿಮ್ಮ ಚಾನಲಲ್ಲಿ. ಆ್ಯಂಡ್ ಹಾಂ ಗೈಸ್, ಈಗ ಸುಮಾರು ಜನ ಹೊಸ ಯೂಟ್ಯೂಬರ್ಸ್ ಇರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಯಾವ ಥರ ಪ್ಲೇ ಲೀಸ್ಟ್ನ ಕ್ರಿಯೇಟ್ ಮಾಡೋದು, ಅದಕ್ಕೆ ವೀಡಿಯೋ ಯಾವ ಥರ ಆ್ಯಡ್ ಮಾಡೋದಂತ. ಸೊ ನಾನು ನಿಮಗೆ ಇವತ್ತು ಸಿಂಪಲ್ ಪ್ರೊಸೆಸಲ್ಲಿ ಹೇಳ್ಕೊಡ್ತೀನಿ. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಕ್ರೋಮ್ ಬ್ರೌಸರು. ಇಲ್ಲಿ ಟೈಪ್ ಮಾಡ್ಕೊಳ್ಳಿ studio.youtube.com. ನೀವಾಗೆ ಟೈಪ್ ಮಾಡಬೇಕು. ಇಲ್ಲಿ ಸಜೆಸ್ಟಲ್ಲಿ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಅದು ಬೇರೆ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿಸ್ಬಿಡುತ್ತೆ, ನಿಮ್ಮ ಸ್ಟುಡಿಯೋ ಓಪನ್ ಆಗೋಲ್ಲ. ಓಕೆನಾ? ಸ್ವಲ್ಪ ಸ್ಪೇಸ್ ಕೊಡದೆ ಬಂದುಬಿಟ್ಟು studio.youtube.com ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆನಾ? ಅದಾದಮೇಲೆ ಗೈಸ್, ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ, ಇಲ್ಲಿ ನನ್ನ ಪ್ರೊಫೈಲ್ ಕೆಳಗಡೆ ಅಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ. ಓಕೆನಾ? ನಿಮ್ಗೆ ಕಾಣಿಸಿಲ್ಲ ಅಂದರೆ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಓಕೆನಾ? ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಬಂದುಬಿಟ್ಟು ವೀಡಿಯೋಸು ನಿಮ್ಮದು ಏನೆಲ್ಲ ಪೋಸ್ಟ್ ಮಾಡಿರ್ತೀರಾ ಅದೆಲ್ಲ ವೀಡಿಯೋಸ್ ಶೋ ಆಗುತ್ತೆ. ಸೊ ನಮಗೆ ಇಲ್ಲಿಂದ ವೀಡಿಯೋಸ್ನ ಪಿಕ್ ಮಾಡಿ ಒಂದೇ ಕ್ಯಾಟಗಿರಿ ವೀಡಿಯೋಸು, ಲೈಕ್ ನೀವು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಹೇಳಿದ್ದೀರಾ, ಅದು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾತ್ರ ನೀವು ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯೂಟ್ಯೂಬ್ ಬಗ್ಗೆ ಏನೆಲ್ಲ ವೀಡಿಯೋ ಮಾಡಿದ್ದೀರಾ ಆ ವೀಡಿಯೋಸ್ನ ಮಾತ್ರ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು. ಈಗ ಅದು ಯಾವ ಥರ ಅಂತ ನಾನು ಹೇಳ್ತೀನಿ. ಈಗ ನಾವು ಬಂದುಬಿಟ್ಟು ಈಗ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ನಾನು ಎಡಿಟಿಂಗ್ದು ಒಂದು 5-6 ವೀಡಿಯೋ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಕ್ರಿಯೇಟ್ ಮಾಡಿ ಆ್ಯಡ್ ಮಾಡೋದು ತೋರಿಸ್ತೀನಿ ಯಾವ ಥರ ಅಂತ. ಸೊ ನಾವೀಗ ವೀಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಓಕೆನಾ? ಸೊ ಸೆಲೆಕ್ಟ್ ಮಾಡ್ಕೊಳ್ಳೋಣ ವೀಡಿಯೋಸ್ನ. ಓಕೆ, ಇದೊಂದು ವೀಡಿಯೋ. ಸೊ ನೀವು ಮಿಕ್ಸ್ ಆಗಿ ಬಂದುಬಿಟ್ಟು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಬೇಡಿ. ಸೊ ಕ್ಯಾಟಗಿರಿ ವೈಸ್ ಮಾಡಿ. ಓಕೆನಾ? ಯಾವುದೇ ಕಾರಣಕ್ಕೂ ಮಿಕ್ಸಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ಓಕೆ, ನಾನು ಇದೊಂದು ವೀಡಿಯೋನ ಸೆಲೆಕ್ಟ್ ಮಾಡಿದ್ದೀನಿ. ಸಿಂಪಲಿ ಅದೆಲ್ಲ ಸೆಲೆಕ್ಟ್ ಆದಮೇಲೆ ಗೈಸ್, ಇಲ್ಲಿ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರಲ್ಲಿ ಮೇಲೆ ನಿಮಗೆ ಬಂದಿರಬೇಕು. ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅಂದರೆ ನೀವೇ ಆ್ಯಡ್ ಮಾಡಬೇಕಿದ್ರೆ ಅದಾಗೆ ಶೋ ಆಗುತ್ತೆ. ಸೊ ಸಿಂಪಲ್ಲಿ ನೀವೇನು ಮಾಡಬೇಕು, ಪ್ಲೇ ಲಿಸ್ಟ್ ಅಂತ ಇದೆಯಲ್ಲ, ಅಲ್ಲೊಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಮಾರ್ಕ್ ಮಾಡ್ತೀನಿ. ಸೊ ನೋಡಿ, ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಪ್ಲೇ ಲಿಸ್ಟ್ನ ಮಾಡಿಟ್ಟಿದ್ದೀನಿ ಫಾರ್ ನ್ಯೂ ಯೂಟ್ಯೂಬರ್ಸ್ ಅಂತ. ಸೊ ಇದು ಇನ್ನೊಂದು ಬಂದುಬಿಟ್ಟು ಪ್ಲೇ ಲಿಸ್ಟು ಮಾಡ್ತಾಯಿದ್ದೀನಿ, ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀನಿ ನಾನು ಓನಾಗಿ ನನಗೆ. ಓಕೆನಾ? ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತಲ್ಲ, ಹಾಗಾಗಿ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಕ್ರಿಯೇಟ್ ಬಂದುಬಿಟ್ಟು ಕೆಳಗೊಂದು ಆಪ್ಷನ್ ಇತ್ತಲ್ಲ, ನ್ಯೂ ಕ್ರಿಯೇಟ್ ಪ್ಲೇ ಲಿಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ನಾವು ಟೈಟಲ್ ಬರೆಯೋಣ. ಎಡಿಟಿಂಗ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಎಡಿಟ್ ವೀಡಿಯೋಸು, ಇದಕ್ಕೆ ನಾನು ಟೈಟಲ್ ಕೊಡ್ತಾ ಇರೋದು. ಓಕೆನಾ? ಎಡಿಟಿಂಗ್ ವೀಡಿಯೋಸ್ ಫಾರ್ ನ್ಯೂ ಯೂಟ್ಯೂಬರ್ಸ್ ಅಂತ ಟೈಪ್ ಮಾಡ್ಕೊತೀನಿ. ನೀವು ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಆಪ್ಷನಲ್ಲು ನೀವು ಬರಿಬೋದು, ಇಲ್ಲಾಂದರೆ ಹಂಗೆ ಸ್ಕಿಪ್ ಮಾಡ್ಬೋದು, ಏನೋ ಪ್ರಾಬ್ಲಮ್ ಆಗೋಲ್ಲ. ಅದು ಬರಿಬೇಕಂತಲೇ ಏನಿಲ್ಲ. ಓಕೆನಾ? ಆದಮೇಲೆ ಗೈಸ್, ಇಲ್ಲಿ ಕೆಳಗಡೆ ವಿಸಿಬಿಲಿಟಿ ಬಂದುಬಿಟ್ಟು ನಿಮಗೆ ಪಬ್ಲಿಕಲ್ಲೇ ಇಡಬೇಕು, ಲಿಸ್ಟೆಡಲ್ಲಿ ಇಡಬೇಡಿ ಆ್ಯಂಡ್ ಪ್ರೈವೇಟೆಲ್ಲ ಇಡಬೇಡಿ. ಯಾಕಂದರೆ ನಾವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಇರೋದೇ ನಮ್ಮ ಆಡಿಯನ್ಸ್ಗೆ, ಅವರು ನೋಡಲಿ ಅಂತ. ಓಕೆನಾ? ಸೊ ಪಬ್ಲಿಕಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊತೀನಿ ನಾನಿದು. ಓಕೆನಾ? ಅನ್ಲಿಸ್ಟೆಡ್ ಆಗಿಬಿಡ್ತು, ಪಬ್ಲಿಕಲ್ಲೇ ಇಡಿ. ಓಕೆನಾ? ಅದಾದಮೇಲೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಸೊ ನಿಮ್ಮ ಪ್ಲೇ ಲಿಸ್ಟ್ ಬಂದುಬಿಟ್ಟು ಕ್ರಿಯೇಟ್ ಆಯಿತು. ಇದು ಜಸ್ಟ್ ಕ್ರಿಯೇಟ್ ಆಗಿರೋದು, ಇನ್ನೂ ವೀಡಿಯೋ ಆ್ಯಡ್ ಆಗಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ಸೇವ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವೀಡಿಯೋಸ್ ಎಲ್ಲ ಇದಕ್ಕೆ ಆ್ಯಡ್ ಆಗುತ್ತೆ. ಇಲ್ಲಿ ರೈಟ್ ಮಾರ್ಕ್ ಟಿಕ್ ಇದೆಯಲ್ಲ, ಸೊ ಹಂಗಾಗಿ ಆ್ಯಡ್ ಆಗುತ್ತೆ. ಓಕೆನಾ? ಇದೊಂದು ಪ್ರಾಸೆಸ್ ಬಂದುಬಿಟ್ಟು ನಾವು ಆ್ಯಡ್ ಮಾಡಿದ್ದು. ಇನ್ನೊಂದು ಬಂದುಬಿಟ್ಟು YT ಸ್ಟುಡಿಯೋದಲ್ಲಿ ಯಾವ ಥರ ಬಂದುಬಿಟ್ಟು ನಿಮ್ಮ ಪ್ಲೇ ಲಿಸ್ಟ್ಗೆ ವೀಡಿಯೋನ ಆ್ಯಡ್ ಮಾಡೋದಂತ. ಓಕೆನಾ? ನೀವು ಬಂದುಬಿಟ್ಟು ಅದರಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಹೊಸದು. YT ಸ್ಟುಡಿಯೋದಲ್ಲಿ ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲೇ ಬರಬೇಕು, ಕ್ರೋಮ್ ಬ್ರೌಸರಲ್ಲೇ ಬಂದುಬಿಟ್ಟು ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಓಕೆನಾ? YT ಸ್ಟುಡಿಯೋದಲ್ಲಿ ಬಂದುಬಿಟ್ಟು ನೀವು ಹಳೆ ವೀಡಿಯೋ ಏನಿರುತ್ತೆ ಆ ವಿಡಿಯೋನ, ಹಳೇದೇ ನಿಮ್ಮದು ಪ್ಲೇ ಲಿಸ್ಟ್ ಏನಿರುತ್ತೆ ಅಲ್ಲಿಗೆ ನೀವು ವಿಡಿಯೋನ ಆ್ಯಡ್ ಮಾಡೋದಷ್ಟೇ. YT ಸ್ಟುಡಿಯೋದಲ್ಲಿ ಅದೊಂದು ಆಪ್ಷನ್ ಇದೆ. ಹೊಸ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋ ಆಪ್ಷನು YT ಸ್ಟುಡಿಯೋದಲ್ಲಿ ಇಲ್ಲ. ಓಕೆನಾ ಗೈಸ್? ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಬಂದುಬಿಟ್ಟು YT ಸ್ಟುಡಿಯೋದಲ್ಲಿ ಹಳೆ ವಿಡಿಯೋನ ಪ್ಲೇ ಲಿಸ್ಟ್ಗೆ ಹಾಕೋದಂತ. ಓಕೆನಾ? ಸಿಂಪಲ್ಲಿ ನಾವು ಓಪನ್ ಮಾಡ್ಕೊಳ್ಳೋಣ ಪ್ಲೇ ಲಿಸ್ಟು. ಸೊ ನಂದು ಸ್ವಲ್ಪ ಲೋಡಿಂಗ್ ತಗೋತಿದೆ, ಸೊ ನೆಟ್ವರ್ಕ್ ಪ್ರಾಬ್ಲಮ್ ಗೈಸ್, ಸ್ವಲ್ಪ ವೆಯ್ಟ್ ಮಾಡಿ. ಓಕೆನಾ? ಸೊ ಇಲ್ಲಿ ಕಾಂಟೆಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ತುಂಬ ವೀಡಿಯೋ ಶೋ ಆಗುತ್ತೆ.
ನೀವು ನಿಮ್ಮ ಹಳೆ ಪ್ಲೇಲಿಸ್ಟ್ಗೆ ವೀಡಿಯೋ ಆ್ಯಡ್ ಮಾಡೋದನ್ನೇ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮದು ಯಾವುದು ಕ್ಯಾಟಗರಿ ಇದೆ ಅದ್ರ ವಾಯ್ಸ್ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಈ ವಿಡಿಯೋನ ಆ್ಯಡ್ ಮಾಡಬೇಕೀಗ. ಸಿಂಪಲಿ ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇದೆಯಲ್ಲ ಪ್ಲೇ ಲಿಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಪ್ಲಸ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಬಂದುಬಿಟ್ಟು ಎಡಿಟಿಂಗ್ ವೀಡಿಯೋಸ್ ಫಾರ್ ಯೂಟ್ಯೂಬರ್, ಅದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡನ್ ಅಂತ ಕೊಡಿ. ಓಕೆನಾ? ಡನ್. ಆಮೇಲೆ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಬಂದುಬಿಟ್ಟು ಆ್ಯಡ್ ಆಗಿದೆ ಪ್ಲೇ ಲಿಸ್ಟಿಗೆ. ಓಕೆನಾ ಗೈಸ್? ಇದಿಷ್ಟೇ, ಇದೇ ಥರ ಆ್ಯಡ್ ಮಾಡೋದು ಪ್ಲೇ ಲಿಸ್ಟು ಆ್ಯಂಡ್ ಕ್ರಿಯೇಟ್ ಮಾಡೋದು. ನೀವು ಕ್ರೋಮ್ ಬ್ರೌಸರಲ್ಲೇ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಬೇಕು, YT ಸ್ಟುಡಿಯೋದಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆನಾ ಗೈಸ್? ಏನು ಬೆನಿಫಿಟ್ಸ್ ಅಂದರೆ ನಿಮ್ಮ ವೀಡಿಯೋನ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡಿದರೆ ಏನು ಬೆನಿಫಿಟ್ಸ್ ಅಂದರೆ, ಆಡಿಯನ್ಸ್ ಯಾರಾದರೂ ನಿಮ್ಮದು ಚಾನಲ್ಗೆ ವಿಸಿಟ್ ಮಾಡಿದರೆ ಅವ್ರಿಗೆ ಈ ಕ್ಯಾಟಗರಿದು ವೀಡಿಯೋ ಬೇಕಾಗಿರುತ್ತೆ. ಯಾವುದಾದ್ರೂ ಒಂದು ನಿಮ್ಮದು ವೀಡಿಯೋ ಸರ್ಚ್ ಮಾಡ್ತಿರ್ತಾರೆ, ಅವರು ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಸಿಗಲ್ಲ, ಗೊತ್ತಾಗಲ್ಲ. ಸೊ ನೀವೇನು ಮಾಡಿರ್ತೀರ, ನೀವು ಏನಾದರೂ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ಸಪ್ರೇಟಾಗಿ ನೀವು ವೀಡಿಯೋ ಹಾಕಿದರೆ ಆ ಕ್ಯಾಟಗರಿ ಅಂತ ಬರೆದ್ಬಿಟ್ಟು ಲೈಕ್ ಎಡಿಟಿಂಗ್ ಅಂತ ಬರೆದ್ಬಿಟ್ಟು ಆ ಎಡಿಟಿಂಗ್ ಬಗ್ಗೆನೇ ವೀಡಿಯೋ ಒಂದು 5-6 ವೀಡಿಯೋ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಪ್ಲೇ ಲಿಸ್ಟಲ್ಲಿ. ಆ್ಯಂಡ್ ಬೇರೆ ಕ್ಯಾಟಗರಿ ಯಾವುದಾದ್ರೂ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಏನಾದರೂ ವೀಡಿಯೋ ಮಾಡಿದರೆ ಯೂಟ್ಯೂಬ್ ಟಿಪ್ಸ್ ಬಗ್ಗೆದು ಸಪ್ರೇಟ್ ಮಾಡಿ ವೀಡಿಯೋಸು ನೀವು ಪ್ಲೇ ಲಿಸ್ಟಿಗೆ ಹಾಕಿರ್ತೀರ. ಸೊ ಅವ್ರಿಗೆ ಬಂದುಬಿಟ್ಟು ಹುಡ್ಕೋಕ್ಕೆ ತುಂಬ ಈಸಿ ಆಗುತ್ತೆ. ನಿಮ್ಮ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಅವರು ತಗೊಬಿಡ್ತಾರೆ ವೀಡಿಯೋನ, ಈಸಿಯಾಗಿ ಸರ್ಚ್ ಮಾಡಿಕೊಂಡು ನಿಮ್ಮ ವೀಡಿಯೋನ ನೋಡ್ತಾರೆ. ಆಗ ನಿಮಗೆ ವ್ಯೂಸ್ ಬರುತ್ತೆ. ಅವರು ಬಂದುಬಿಟ್ಟು ಆಡಿಯನ್ಸು ಮತ್ತು ನೀವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಅವ್ರು ಬಂದುಬಿಟ್ಟು ನಿಮ್ಮ ವೀಡಿಯೋನ ಸರ್ಚ್ ಮಾಡ್ತಾ ಇರ್ತಾರೆ, ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಆಮೇಲೆ ನಿಮ್ಮದು ವೀಡಿಯೋ ಅವ್ರಿಗೆ ಸಿಗಲ್ಲ. ಅವ್ರು ಏನು ಮಾಡಿಬಿಡ್ತಾರೆ, ತುಂಬ ಚಾನ್ಸಸ್ ಇರುತ್ತೆ ಎಕ್ಸಿಟ್ ಆಗಿಬಿಡ್ತಾರೆ ನಿಮ್ಮ ಚಾನೆಲಿಂದ, ಹೋಗ್ಬಿಡ್ತಾರೆ ವೀಡಿಯೋ ಸಿಗಲಿಲ್ಲ ಅಂತ. ಓಕೆನಾ? ಇದೊಂದು ರೀಸನ್ ಆಯ್ತಾ ಗಾಯ್ಸ್. ಇನ್ನೊಂದು ರೀಸನ್ ಏನಂದರೆ, ಎರಡನೇ ಮೇಯ್ನ್ ರೀಸನ್ ಏನಂದರೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು, ಅದು ಬಂದುಬಿಟ್ಟು ನಿಮ್ಮದು ಕ್ಯಾಟಗರಿ ವೈಸು. ಈಗ ಏನಂದರೆ, ಈಗ ಮಿಕ್ಸ್ ಕಾಂಟೆಂಟ್ ಹಾಕ್ತಾರೆ ಸುಮಾರು ಜನ ಬಂದುಬಿಟ್ಟು. ಮಿಕ್ಸ್ ಕಾಂಟೆಂಟ್ ಅಂದರೆ ಸುಮಾರು ಬೇರೆ ಬೇರೆ ಕ್ಯಾಟಗರಿದ್ದು ಎಲ್ಲ ಮಿಕ್ಸ್ ಆಗಿ ಕಾಂಟೆಂಟ್ನ ಅಪ್ಲೋಡ್ ಮಾಡಿರ್ತೀರ. ಸೊ ಅದನ್ನು ನೀವು ಸಪ್ರೇಟ್ ಮಾಡಿ ಲೈಕ್ ಯೂಟ್ಯೂಬ್ ಟಿಪ್ಸ್ದು ಸಪ್ರೇಟು, ಎಡಿಟಿಂಗ್ದು ಸಪ್ರೇಟು, ಇನ್ಯಾವುದಾದ್ರೂ ಇದ್ದರೆ ಅದ್ರದ್ದು ಸಪ್ರೇಟ್ ಮಾಡಿ ನೀವು ಪ್ಲೇ ಲಿಸ್ಟಿಗೆ ಹಾಕಿದರೆ ಅದು ಬಂದುಬಿಟ್ಟು ಚೆನ್ನಾಗಿರುತ್ತೆ. ಈಗ ನಿಮ್ಮದು ಬಂದುಬಿಟ್ಟು ಹಳೇದು ವೀಡಿಯೋಸ್ ಇದ್ದರೆ ಆಗ ಯೂಟ್ಯೂಬ್ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ ನಿಮ್ಮ ವೀಡಿಯೋನ. ಪ್ಲೇ ಲಿಸ್ಟಲ್ಲಿರುತ್ತಲ್ಲ ಆ ವೀಡಿಯೋ ಬಂದುಬಿಟ್ಟು ಆಡಿಯನ್ಸ್ಗೆ, ಅವ್ರು ನಿಮ್ಮದು ಹೊಸ ವೀಡಿಯೋ ಯಾವುದಾದ್ರೂ ನೋಡ್ತಿದ್ರೆ ಈ ಹಳೆ ವೀಡಿಯೋ ನೀವು ಏನು ಪ್ಲೇ ಲಿಸ್ಟಿಗೆ ಹಾಕಿರ್ತೀರ ಆ ವೀಡಿಯೋ ಬಂದುಬಿಟ್ಟು ಆಡಿಯನ್ಸ್ಗೆ ಯೂಟ್ಯೂಬ್ ಬಂದುಬಿಟ್ಟು ಸಜೆಸ್ಟ್ ಮಾಡುತ್ತೆ. ಆಗ ನಿಮ್ಮ ವ್ಯೂಸ್ ಬರೋದು ತುಂಬ ಚಾನ್ಸಸ್ ಇದೆ. ಸೊ ಹಳೆ ವೀಡಿಯೋಗೂ ನಿಮ್ಮದು ವ್ಯೂಸ್ ಬರುತ್ತೆ. ಓಕೆನಾ? ಇದೇ ಮೇಯ್ನ್ ರೀಸನ್ ಗೈಸ್. ಹಾಗಾಗಿ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿ ಈಗಲೇ ಹೋಗ್ಬಿಟ್ಟು ಸಿಂಪಲ್ ಪ್ರಾಸೆಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ YT ಸ್ಟುಡಿಯೋದಲ್ಲಿ ನೀವು ಮಾಡಬೇಡಿ, ಅದರಲ್ಲಿ ನಿಮಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆನಾ? ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ YT ಸ್ಟುಡಿಯೋದಲ್ಲಿ. ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು, ನಾನು ಫಸ್ಟಲ್ಲಿ ಹೇಳ್ಕೊಟ್ನಲ್ಲ ಯಾವ ಥರ ಮಾಡಬೇಕು, ಬ್ರೌಸರಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿ ಅದಕ್ಕೊಂದು ನೇಮ್ ಕೊಡಿ. ಆ್ಯಂಡ್ ಲಾಸ್ಟಲ್ಲಿ ಬಂದುಬಿಟ್ಟು ನೀವು ಅನ್ಲಿಸ್ಟೆಡ್ ಅಂತೂ ಇಡಲೇಬೇಡಿ, ಪಬ್ಲಿಕಲ್ಲಿಡಿ. ಓಕೆನಾ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.